ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಗೀತೆಯಲ್ಲಿರುವಂತಹ ನಿಜವಾದ ಜ್ಞಾನವೇ ಕಾಣೆಯಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಗೀತೆಯ ಭಗವಂತ ಯಾರು? ನಿಜವಾದ ಗೀತೆಯ ಭಗವಂತ ಎಂದರೆ ಅವನು ಆಲ್ಮೈಟಿ ಆಗಿದ್ದಾನೆ. ಆಲ್ಮೈಟಿ ಅಥಾರಿಟಿಯು ಬೇಹದ್ ವಿಶ್ವದ ಮಾಲೀಕನಾಗಿದ್ದಾನೆ, ಒಡೆಯನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ, ಬೇಹದ್ ವಿಶ್ವದ ತಂದೆಯಾಗಿದ್ದಾನೆ. ಅಂದರೆ ಅನಂತಾನಂತ ಸೃಷ್ಟಿಯ ಒಡೆಯನಾಗಿದ್ದಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ನೀಡಿದ ಹಾಗೂ ಧೃತರಾಷ್ಟ್ರನಿಗೆ ವಿವರಿಸಿ ಹೇಳುತ್ತಿದ್ದಂತಹ ಸಂಜಯನಿಗೂ ಸಹ ದಿವ್ಯ ದೃಷ್ಟಿಯನ್ನು ಕೃಷ್ಣ ನೀಡಿದ್ದ. ವೇದವ್ಯಾಸರು ಸಹ ವಿಷ್ಣುವಿನ ಅವತಾರವಾಗಿದ್ದರು. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲ ಜ್ಞಾನವನ್ನು ತಮ್ಮ ಆತ್ಮನಲ್ಲಿ ರೆಕಾರ್ಡ್ ಮಾಡಿಕೊಂಡರು. ಹಾಗೂ ವೇದವ್ಯಾಸರು ಗೀತೆಯನ್ನು ಗಣೇಶನಿಂದ ಬರೆಸಿದರು. ಈ ರೀತಿ ಬರೆಸುವಾಗ ವೇದವ್ಯಾಸರಲ್ಲಿ ಅಂದರೆ ಅವರ ಆತ್ಮನಲ್ಲಿ ಜ್ಞಾನವು ರೆಕಾರ್ಡ್ ಆಗಿರುವುದನ್ನು ಬರೆಸುವಾಗ ಅದನ್ನು ಇಮರ್ಜ್ ಮಾಡಿ ಬರೆಸುತ್ತಿದ್ದಾಗ ಅವರು ಇಮರ್ಜ್ ಮಾಡುವಂತಹ ಕೆಪಾಸಿಟಿಯು ಕಡಿಮೆ ಆಗುತ್ತಾ ಹೋಯಿತು. ಗಣೇಶನ ಮೂಲಕ ಶ್ರೀಮದ್ ಭಗವದ್ಗೀತೆಯನ್ನು ವೇದವ್ಯಾಸರು ಸಂಪೂರ್ಣವಾಗಿ ಬರೆಸಿದರು. ಆದರೆ ಬರೆಸುವಾಗ ಅದರಲ್ಲಿ ಕೆಲವು ಶಬ್ದಗಳು ಹಾಗೆ ಉಳಿದುಕೊಂಡವು, ಏಕೆಂದರೆ ಆ ಶಬ್ದಗಳು ಬೇಹದ್ನ ಶಬ್ದಗಳಾಗಿದ್ದವು. ಗೀತೆಯಲ್ಲಿ ಶಾಸ್ತ್ರಗಳಲ್ಲಿ ಅನಂತ ಬ್ರಹ್ಮಾಂಡಗಳು ಎಂಬ ಶಬ್ದವೇ ಕಾಣೆಯಾಗಿದೆ. ಬೇಹದ್ನ ಜ್ಞಾನವನ್ನು ಲೌಕಿಕದಲ್ಲಿ ಅಂದರೆ ಪಾರಲೌಕಿಕವಾದಂತಹ ಜ್ಞಾನವನ್ನು ಲೌಕಿಕದಲ್ಲಿ ಬರೆಸಿದಾಗ ಅದು ಎಲ್ಲರಿಗೂ ಅರ್ಥವಾಗಲಿಲ್ಲ. ಹೀಗೆ ಬರಬರುತ್ತಾ 5,000 ವರ್ಷಗಳಲ್ಲಿ ಅರ್ಥ ಮಾಡಿಕೊಳ್ಳುವ ಶಕ್ತಿಯು ಕೂಡ ಕ್ರಮೇಣವಾಗಿ ಕುಸಿಯುತ್ತಾ ಹೋಯಿತು. ಅಂದರೆ ಬರಬರುತ್ತಾ ಬೆಣ್ಣೆ ಹೊರಟು ಹೋಯಿತು, ಕೇವಲ ಮಜ್ಜಿಗೆ ಉಳಿದುಕೊಂಡಿತು ಎಂಬಂತಾಯಿತು. ಈಗಿರುವ ಗೀತೆಯಲ್ಲಿನ ಜ್ಞಾನವು ಅಂದರೆ ಒರಿಜಿನಲ್ ಜ್ಞಾನವು ಹೊರಟು ಹೋಗಿದೆ. ವೇದ ಉಪನಿಷತ್ತುಗಳಲ್ಲೂ ಸಹ ಇದೇ ರೀತಿಯ ಪರಿಸ್ಥಿತಿ ಇದೆ. ಕೆಲವೊಂದು ಶಬ್ದಗಳೇ ಉಳಿದುಕೊಂಡವೇ ವಿನಃ ಸಂಪೂರ್ಣ ಜ್ಞಾನ ಉಳಿದುಕೊಳ್ಳಲಿಲ್ಲ. ಈಗ ಜನರಿಗೆ ಶಿವ ಯಾರು, ಮಹಾಶಿವ ಯಾರು ಎಂಬುದೇ ಗೊತ್ತಿಲ್ಲ. ಅಂದರೆ ಇವರ ಮಧ್ಯದ ಅಂತರವೇ ಅವರಿಗೆ ತಿಳಿಯುತ್ತಿಲ್ಲ. ಎಲ್ಲವೂ ಒಂದೇ ಎಂದುಕೊಂಡಿದ್ದಾರೆ. ತಿಂಗಳಿಗೊಂದು ಶಿವರಾತ್ರಿ, ವರ್ಷಕ್ಕೊಂದು ಶಿವರಾತ್ರಿ, ಇದೆಲ್ಲ ಏಕೆ ಹೇಗೆ ಎಂಬುದನ್ನು ಜನ ಅರಿತುಕೊಳ್ಳುತ್ತಿಲ್ಲ. ಬರಬರುತ್ತಾ ಮನುಷ್ಯನ ಆತ್ಮಶಕ್ತಿಯು ಕುಂದು ಹೋಗಿರುವುದು ಇದಕ್ಕೆ ಕಾರಣವಾಗಿದೆ. ಆತ್ಮಗಳೆಲ್ಲ ತಮೋಪ್ರಧಾನವಾಗುತ್ತಾ ಹೋದವು. ಆತ್ಮದಲ್ಲಿ ಆತ್ಮಶಕ್ತಿಯೇ ಇಲ್ಲದಂತಾಯಿತು. ಈಗ ಬೇಹದ್ನ ತಂದೆಯು ಸ್ವಯಂ ಈ ಭೂಮಿಯ ಮೇಲೆ ಅವತರಿಸಿದ್ದಾನೆ. ಅವನು ಜ್ಞಾನ ಸಾಗರವನ್ನೇ ನೀಡುತ್ತಿದ್ದಾನೆ. ಮುಂದೆ ಎಂದಿಗೂ ಮೃತ್ಯುಲೋಕವೇ ಇರಬಾರದು, ಎಲ್ಲವೂ ಅಮರಲೋಕವಾಗುವಂತೆ ಪರಿವರ್ತನೆ ಮಾಡಲು ಆಲ್ಮೈಟಿ ಅಥಾರಿಟಿಯು ಈ ಧರೆಗೆ ಬಂದಿದ್ದಾನೆ. ಬ್ರಹ್ಮಕುಮಾರಿಯಲ್ಲಿರುವಂತಹ ಲೇಖರಾಜರು ಕೃಷ್ಣನ ಆತ್ಮವಾಗಿದ್ದಾರೆ. ವಾಣಿಗಳಲ್ಲಿಯೂ ಸಹ ಹೇಳಿದ್ದಾರೆ, ಅಹಮದಾಬಾದ್ ಎಲ್ಲ ಸೆಂಟರ್ಗಳ ಬೀಜರೂಪ ಸೆಂಟರ್ ಆಗಿದೆ. ನೀವೆಲ್ಲ BKಗೆ ಹೋಗಿ ಅಲ್ಲಿನ ನಾಲೆಡ್ಜನ್ನು ಪಡೆದುಕೊಳ್ಳಿ, ಆತ್ಮಸ್ವರೂಪದ ಬಗ್ಗೆ ತಿಳಿದುಕೊಳ್ಳಿ ಹಾಗೂ ಅವ್ಯಕ್ತ ಹಾಗೂ ವ್ಯಕ್ತವಾಣಿಗಳನ್ನು ಓದಿರಿ. ಅದರಲ್ಲಿ ಎಲ್ಲ ಕೇಂದ್ರಗಳ ಕೇಂದ್ರ ಸ್ಥಾನ ಅಹಮದಾಬಾದ್ ಎಂದು ಹೇಳಿದ್ದಾರೆ. ಬೇಹದ್ನ ವಿಶ್ವದ ಸೆಂಟರ್ ಪಾಯಿಂಟ್ನಲ್ಲಿ ಕುಳಿತಿರುವಂತಹ ಅವನನ್ನು ನಾವು ಬೀಜರೂಪ ಎನ್ನುತ್ತೇವೆ. ಆ ಬೀಜರೂಪ ಈಗ ಅಹಮದಾಬಾದಿನಲ್ಲಿ ಕುಳಿತಿದ್ದಾನೆ. ಹೀಗಾಗಿ ಎಲ್ಲ ಕೇಂದ್ರಗಳ ಕೇಂದ್ರ ಸ್ಥಾನ ಅಹಮದಾಬಾದ್ ಆಗಿದೆ. ಈ ಬೀಜರೂಪನೊಂದಿಗೆ ಕನೆಕ್ಟ್ ಆಗುವುದು ಅಂದರೆ ಧ್ಯಾನ ಮಾಡಿದಾಗ ಆತ್ಮನಲ್ಲಿ ಪವರ್ ಬರುತ್ತದೆ. ಬೇಹದ್ನ ಮಾತುಗಳನ್ನು ಅದರ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದನ್ನು ಕಲಿಯಬೇಕಿದೆ. ಪರಂ ಶಾಂತಿ ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www
anant@paramshanti.org. Email us anant@paramshanti.org. Like, share, subscribe. Join today. बेहद की